ಘೋಷಣೆಯಾಗಿದ್ದು, ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ಕೆಲವೊಂದು ಮಾರ್ಗಸೂಚನೆ ಜಾರಿಗೆ ತಂದಿದ್ದು, ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಸೂಚಿಸಿದೆ. ಅನಾವಶ್ಯಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಓಡಾಡುವುದನ್ನು ನಿರ್ಬಂಧಿಸಲಾಗಿದೆ. ನಮಸ್ಕಾರ, ಬಿಆರ್ಟಿ ಸುಮನ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಮೊದಲಿಗೆ ಹೆಡ್ಲೈನ್ಸ್. ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ 9 ಜನರಿಗೆ ಕೋವಿಡ್ ಪಾಸಿಟಿವ್ ದೃಢ. ಸೂಕ್ತ ಪ್ಯಾಕೇಜ್ ಘೋಷಿಸುವಂತೆ ಒತ್ತಾಯಿಸಿ ಕುಶಲಕರ್ಮಿಗಳಿಂದ ಸಿಎಂಗೆ ಮನವಿ. ಲಾಕ್ಡೌನ್ ಹಿನ್ನೆಲೆ ವಾಣಿಜ್ಯ ಮಳಿಗೆಗಳಲ್ಲಿರುವ ಚರ್ಮದ ವಸ್ತುಗಳ ಮೇಲೆ ಫಂಗಸ್. ಜೂಜಾಟದ ಅಡ್ಡೆ ಮೇಲೆ ಪೊಲೀಸ್ ದಾಳಿ, 5 ಬಂಧನ. ಗುಜರಾತಿನ ಅಹಮದಾಬಾದ್ ನಗರದಿಂದ ಜಿಲ್ಲೆಗೆ ಆಗಮಿಸಿರುವ 9 ಜನರಲ್ಲಿ ಕೋವಿಡ್ ಪಾಸಿಟಿವ್ ವರದಿಯಾಗಿದೆ ಎಂದು ಜಿಲ್ಲಾಧಿಕಾರಿ ದೀಪಾ ಚೋಳಂತಿಸಿದ್ದಾರೆ. ಗುಜರಾತಿನಿಂದ ಆಗಮಿಸಿದ ಈ ಎಲ್ಲ ವ್ಯಕ್ತಿಗಳನ್ನು ಜಿಲ್ಲೆಯ ಆಗಮನ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡು ಪ್ರತ್ಯೇಕವಾಗಿ ಇರಿಸಲಾಗಿತ್ತು. ಬಂದ ಕೂಡಲೇ ಮೂಗು ಮತ್ತು ಗಂಟಲು ದ್ರವ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದೀಗ ಸೋಂಕು ದೃಢಪಟ್ಟಿರುವುದರಿಂದ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. P879 55 ವರ್ಷ, P880 31 ವರ್ಷ, P881 25 ವರ್ಷ, P882 70 ವರ್ಷ, P883 26 ವರ್ಷ, P884 18 ವರ್ಷ, P885 19 ವರ್ಷ, P886 20 ವರ್ಷ, P877 27 ವರ್ಷ. ಈ ಎಲ್ಲ 9 ಜನ ಪುರುಷರಲ್ಲಿ ಕೋವಿಡ್ ಸೋಂಕು ದೃಢಪಟ್ಟಿರುವುದರಿಂದ ಜಿಲ್ಲೆಯಲ್ಲಿ ಇದುವರೆಗೆ ಪ್ರಕರಣಗಳ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಈಗಾಗಲೇ 7 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ದೇಶದ ಕೆಲವೆಡೆ ರೈಲು ಸಂಚಾರ ಆರಂಭವಾದ ಹಿನ್ನೆಲೆ ರೈಲು ಟಿಕೆಟ್ ಖರೀದಿಗಾಗಿ ಜನ ಮುಗಿಬಿದ್ದಿದ್ದಾರೆ. ದೇಶವ್ಯಾಪಿ ಸುದೀರ್ಘ ಲಾಕ್ಡೌನ್ ನಂತರ ಭಾರತೀಯ ರೈಲ್ವೆಯು ರೈಲು ಸಂಚಾರವನ್ನು ಆರಂಭಿಸಿದ್ದು, ರೈಲು ಹತ್ತುವ ಮುನ್ನ ಪ್ರಯಾಣಿಕರನ್ನ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿ ಅವರಿಗೆ ರೋಗ ಲಕ್ಷಣಗಳು ಇಲ್ಲದೆ ಹೋದರೆ ಮಾತ್ರ ಪ್ರಯಾಣಕ್ಕೆ ಅನುಮತಿ ನೀಡಲಾಗುವುದು. ಪ್ರಯಾಣಿಕರು ಫೇಸ್ ಕವರ್ ಧರಿಸುವುದು ಕಡ್ಡಾಯ ಎಂದು ರೈಲ್ವೆ ಇಲಾಖೆ ಹೇಳಿದೆ. ದೇಶದ ಕೆಲವೆಡೆ ರೈಲು ಸಂಚಾರ ಆರಂಭವಾದ ಹಿನ್ನೆಲೆಯಲ್ಲಿ ರೈಲು ಟಿಕೆಟ್ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಸಂಜೆ ಆನ್ಲೈನ್ ಟಿಕೆಟ್ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಟಿಕೆಟ್ ಖರೀದಿಗೆ ಅವಕಾಶ ನೀಡಿದ 3 ಗಂಟೆಗಳಲ್ಲಿ ಸುಮಾರು 30,000 ಟಿಕೆಟ್ ಖರೀದಿಯಾಗಿದ್ದು, ಸುಮಾರು 10 ಕೋಟಿ ರೂಪಾಯಿ ಆದಾಯ ಸಿಕ್ಕಿದೆ. 54,000 ಮಂದಿ ಟಿಕೆಟ್ ಖರೀದಿ ಮಾಡಿದ್ದಾರೆ ಎನ್ನಲಾಗಿದೆ. ಒಂದೇ ದಿನಕ್ಕೆ ಇಷ್ಟೊಂದು ಟಿಕೆಟ್ ಖರೀದಿಯಾಗಿರುವುದು ರೈಲ್ವೆ ಇಲಾಖೆಗೆ ಖುಷಿ ತಂದಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸೂಕ್ತ ಪ್ಯಾಕೇಜ್ ಘೋಷಿಸುವಂತೆ ಒತ್ತಾಯಿಸಿ ಕಮ್ಮಾರಿಕೆ ಹಾಗೂ ಬಡಿಗೆತನ ಮಾಡುವ ಕುಶಲಕರ್ಮಿಗಳಿಂದ ಸಿಎಂಗೆ ಮನವಿ ಸಲ್ಲಿಸಲಾಯಿತು. ಲಾಕ್ಡೌನ್ ಹಿನ್ನೆಲೆ ಸೂಕ್ತ ಪ್ಯಾಕೇಜ್ ಘೋಷಿಸುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಲಿಂಗಾಯತ ಕಮ್ಮಾರ ಹಾಗೂ ಬಡಿಗೆರ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಪದಾಧಿಕಾರಿಗಳಿಂದ ಮನವಿ ಸಲ್ಲಿಸಲಾಯಿತು. ಇನ್ನು ಧಾರವಾಡದ ಜಿಲ್ಲಾಧಿಕಾರಿಗಳ ಮೂಲಕ ಕುಶಲಕರ್ಮಿಗಳು ಸಿಎಂಗೆ ಮನವಿ ಸಲ್ಲಿಸಿದರು. ಧಾರವಾಡ ಜಿಲ್ಲೆ ಸುತ್ತಮುತ್ತಲಿನ ಗ್ರಾಮಗಳ ಕುಶಲಕರ್ಮಿಗಳಿಂದ ಡಿಸಿ ಮುಖಾಂತರ ಸಿಎಂ BS ಯಡಿಯೂರಪ್ಪನವರಿಗೆ ಮನವಿ ಸಲ್ಲಿಸಿದ್ದಾರೆ. ನಾವು ಲಿಂಗಾಯತ ಸಮುದಾಯದಿಂದ ಬಂದದ್ದು. ಈಗ ಮೊನ್ನೆ ಪ್ಯಾಕೇಜ್ ಬಿಡುಗಡೆ ಆಗಿದೆ. ಅದು ನಮ್ಮ ಜನ ಕುಡಿದು ಆ ಕೂಡ ನಮ್ಮ ಮಂದಿಗೆ ಆ ಪ್ಯಾಕೇಜ್ ಅನ್ನು ಇದಾಗಿದೆ. ಅದರೊಳಗೆ ಈ ನಮ್ಮ ಜನಾಂಗ ಕುಡಿಯೋದು ನಾವು ಹಳ್ಳಿ ಒಳಗೆ ಕೈಗಾರಿಕೆಯನ್ನು ನಂಬಿಕೊಂಡು ಜೀವನ ಮಾಡೋದು. ಈಗ ಲಾಕ್ಡೌನ್ ಆದಾಗಿಂದ ಅದೆಲ್ಲ ಬಂದಾಗಿತ್ತು. ಇಷ್ಟು ಕಠಿಣ ಸ್ಥಿತಿ ಒಳಗೆ ಅದರಂತೆ ಬದುಕುವುದು ತೊಂದರೆ ಒಳಗೆ. ಆ ಕಾರಣಕ್ಕಾಗಿ ಅದು ನಮ್ದು ಲಿಂಗಾಯತ್ ಕಂಬಾರ ಮತ್ತು ಇದು ಬಡಿಗೆರಿಗೆ ನಮಗೊಂದು ಪ್ಯಾಕೇಜ್ ರಿಲೀಸ್ ಮಾಡಿ ಅದು ಮಂಜೂರು ಮಾಡಿ ನಮ್ಮ ಮನವಿ ಕೊಡುತ್ತೆ. ಕೊಟ್ಟಂಥ ಮನವಿಯನ್ನು ನಮ್ಮ ನಾಳೆ ಜಿಲ್ಲಾಧಿಕಾರಿ ಗಮನಕ್ಕೆ ಇವತ್ತು ಕೂಡಲೇ ಸರ್ಕಾರದ ದಯವಿಟ್ಟು ಅದನ್ನು ಮಾಡಿ ಸರ್. ಒಂದು ಕಾಪಿ ನೀವು ಹಾಕಿ ನಾವು ಕಳಿಸಿದ್ದೀನಿ. ಒಂದು ಕಾಪಿ ವಾಣಿಜ್ಯ ಮಳಿಗೆಗಳಲ್ಲಿ ಲಾಕ್ಡೌನ್ನಿಂದ ಚರ್ಮದ ವಸ್ತುಗಳ ಮೇಲೆ ಫಂಗಸ್ ಬೆಳೆದಿರುವ ಘಟನೆ ಕಂಡುಬಂದಿದೆ.
ಕೊರೋನಾ ವೈರಸ್ ಭೀತಿಯಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಮಾಡಲಾಗಿತ್ತು. ಸರ್ಕಾರ ಲಾಕ್ಡೌನ್ ಆದೇಶವಿರುವುದರಿಂದ ಎಲ್ಲ ರೀತಿಯ ಆರ್ಥಿಕ ಚಟುವಟಿಕೆಗಳು ಹಾಗೂ ವಾಣಿಜ್ಯ ಮಳಿಗೆಗಳು ಎಲ್ಲವೂ ಬಂದ್ ಆಗಿದ್ದವು. ಆದರೆ ಇದೀಗ ವಾಣಿಜ್ಯ ಮಳಿಗೆಗಳಲ್ಲಿ ಲಾಕ್ಡೌನ್ನಿಂದಾಗಿ ಮಳಿಗೆಗಳಲ್ಲಿ ಇರತಕ್ಕಂಥ ಚರ್ಮದ ವಸ್ತುಗಳಾದ ಶೂ, ಪರ್ಸ್, ಹ್ಯಾಂಡ್ ಬ್ಯಾಗ್, ಚರ್ಮದ ಇತರೆ ವಸ್ತುಗಳ ಮೇಲೆ ಫಂಗಸ್ ಬೆಳೆದಿದ್ದು ಇದರಿಂದ ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ. ಕಳೆದ 16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ 12 ಸಿಬ್ಬಂದಿಯನ್ನ ಮೇ 7ರಿಂದ ಜಾರಿಗೆ ಬರುವಂತೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವುದಕ್ಕೆ ಜನಜಾಗೃತಿ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಂಗಳವಾರ 12 ಜನ ಕಾರ್ಮಿಕರೊಂದಿಗೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಅನಂತರ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಮೂಲಕ ಮನವಿ ಪತ್ರ ಸಲ್ಲಿಸಿದರು. 12 ಕಾರ್ಮಿಕರ ಜನ ಬದುಕು ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ. ಅವರು ಜೀವನ ನಡೆಸುವುದು ದುಸ್ತರವಾಗಿದೆ. ಹೀಗಾಗಿ ಕೂಡಲೇ ಅವರನ್ನು ಕೆಲಸಕ್ಕೆ ಮರು ನಿಯೋಜನೆ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಯಾರೊಬ್ಬರನ್ನ ಕೆಲಸದಿಂದ ತೆಗೆಯಬಾರದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮನವಿ ಮಾಡಿದ್ದಾರೆ. ಅಲ್ಲದೆ ಏಪ್ರಿಲ್ 13ರಂದು ಕಾರ್ಮಿಕ ಇಲಾಖೆ ಆಯುಕ್ತರು ಕೂಡ ವಿಪತ್ತು ನಿರ್ವಹಣೆ ಕಾಯ್ದೆಯಡಿ ಸೆಕ್ಷನ್ 69ರ ಅಡಿ ಕಾರ್ಮಿಕರನ್ನ ತೆಗೆದುಹಾಕಬಾರದು, ವೇತನ ಕಡಿತ ಮಾಡಬಾರದೆಂದು ಈ ಬಗ್ಗೆ ಸ್ಪಷ್ಟನೆ ಆದೇಶ ಹೊರಡಿಸಿದ್ದಾರೆ. ಜಿಲ್ಲಾಡಳಿತದ ಆದೇಶವನ್ನು ತಕ್ಷಣ ಪಾಲಿಸಿ ಕಂಪನಿಯು ಸಿಬ್ಬಂದಿಯನ್ನು ಮರು ಯೋಜನೆ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಕೆಲಸದಿಂದ ತೆಗೆದುಹಾಕಿದ 12 ಜನ ಸಿಬ್ಬಂದಿಯೊಂದಿಗೆ ಧಾರವಾಡದ ವರುಣ್ ಬೆವರೇಜಸ್ ಲಿಮಿಟೆಡ್ ಪೆಪ್ಸಿ ಕಂಪನಿಯ ವಿರುದ್ಧ ಜನಜಾಗೃತಿ ಸಂಘವು ಬೀದಿಗಿಳಿದು ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಎಚ್ ಕೊರವರ್ ಎಚ್ಚರಿಸಿದ್ದಾರೆ. ಜೂಜಾಟ ಆಡುತ್ತಿದ್ದ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರು ಜೂಜು ಅಡ್ಡೆಯೊಂದರ ಮೇಲೆ ದಾಳಿ ನಡೆಸಿ 5 ಜೂಜುಕೋರರನ್ನ ಬಂಧಿಸಿದ ಘಟನೆ ಒಂದು ಹುಬ್ಬಳ್ಳಿಯ ಉಣಕಲಕೆರೆಯ ಓಣಿಯಲ್ಲಿರುವ ಕರಿಯಮ್ಮನ ಗುಡಿ ಹತ್ತಿರ ನಡೆದಿದೆ. ಕಲ್ಲಪ್ಪ ಬಸಪ್ಪ ವಾಲಿಕಾರ್, ಕಲ್ಲಪ್ಪ ಹನುಮಂತಪ್ಪ ಕಡಪಟ್ಟಿ, ಸಿದ್ದಪ್ಪ ಕೇರಪ್ಪ ಇಂಗನಹಳ್ಳಿ, ತಿರ್ಕಪ್ಪ ಭೀಮಪ್ಪ ಭಾಗಣ್ಣವರ್ ಮತ್ತು ಮಂಜುನಾಥ್ ಮಾರುತಿ ವಾಲಿಕಾರ್ ಎಂಬುವರೇ ಬಂಧಿತ ಆರೋಪಿಗಳು. ಜೂಜಾಟದ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರು ದಾಳಿ ನಡೆಸಿ ಬಂಧಿತರಿಂದ 4200 ನಗದು ಹಾಗೂ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ಬ್ರೇಕ್. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ, ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿ ಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9606501038. ಬ್ರೇಕ್ನ ನಂತರ ಮತ್ತೆ ಬಿಆರ್ಡಿಎಸ್ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಮುಖಂಡ ಈಶ್ವರ್ ಗೌಡ ಪಾಟೀಲ್ ಅವರು ಲಾಕ್ಡೌನ್ ಹಿನ್ನೆಲೆ ಬಡ ಕುಟುಂಬಗಳ ಮನೆ ಮನೆಗೆ ತೆರಳಿ ಆಹಾರದ ಕಿಟ್ಗಳನ್ನು ವಿತರಿಸಿದರು.
ಲಾಕ್ಡೌನ್ ಹಿನ್ನೆಲೆಯಿಂದಾಗಿ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಆದ್ದರಿಂದ ಮನೆ ಮನೆಗೆ ತೆರಳಿ ಬಿಜೆಪಿ ಮುಖಂಡ ಈಶ್ವರಗೌಡ ಪಾಟೀಲ್ ಅವರು ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದರು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ವಾರ್ಡ್ ನಂಬರ್ 29ರಲ್ಲಿ ಕೋವಿಡ್-19 ಲಾಕ್ಡೌನ್ನಿಂದ ತೊಂದರೆಯಾದ 1,000 ಬಡ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದರು. ಇನ್ನು ಲಾಕ್ಡೌನ್ನಲ್ಲಿ ಮನೆಗೆ ಬಂದ ಬಡವರಿಗೆ ಸ್ವತಃ 650 ಆಹಾರ ಕಿಟ್ ಹಾಗೂ SS ಶೆಟ್ಟರ್ ಫೌಂಡೇಶನ್ನಿಂದ 150 ಮತ್ತು ಶ್ರೀಮತಿ ಸುಧಾಮೂರ್ತಿ ಫೌಂಡೇಶನ್ ವತಿಯಿಂದ 100 ಹಾಗೂ RSSನಿಂದ 100 ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಹುಬ್ಬಳ್ಳಿ ಸಿವಿಲ್ ಕೋರ್ಟ್ ಆವರಣದಲ್ಲಿಂದು ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟೈಪಿಸ್ಟ್ ಕ್ಲಾರ್ಕ್ ಮತ್ತು ಜವಾನರಿಗೆ SS ಶೆಟ್ಟರ್ ಫೌಂಡೇಶನ್ ವತಿಯಿಂದ ಆಹಾರದ ಕಿಟ್ ವಿತರಿಸಲಾಯಿತು. SS ಶೆಟ್ಟರ್ ಫೌಂಡೇಶನ್ ವತಿಯಿಂದ ಹುಬ್ಬಳ್ಳಿಯ ಸಿವಿಲ್ ಕೋರ್ಟ್ ಆವರಣದಲ್ಲಿಂದು ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟೈಪಿಸ್ಟ್ ಕ್ಲಾರ್ಕ್ ಹಾಗೂ ಜವಾನರಿಗೆ ದಿನಬಳಕೆಯ ಸಾಮಗ್ರಿ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರದೀಪ್ ಶೆಟ್ಟರ್, ಸಂಕಲ್ಪ ಶೆಟ್ಟರ್, ಮಲ್ಲಿಕಾರ್ಜುನ್ ಸಾವ್ಕಾರ್, ಮಾಜಿ ಕಾರ್ಪೊರೇಟರ್ ಆದ ಮಹೇಶ್ ಬುರ್ಲಿ ಹಾಗೂ ಕೋರ್ಟ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರತಿದಿನವೂ ನಾವು ವ್ಯಾಯಾಮ ಮಾಡುವುದು ಸಹಜ, ಆದರೆ ಇಲ್ಲೊಂದು ಕೋತಿ ಸ್ವಲ್ಪ ಚೇಂಜ್ ಅನ್ನು ಹಾಗೆ ಉಲ್ಟಾ ಹೊಡೆದು ವಾಕಿಂಗ್ ಮಾಡಿ ಅಚ್ಚರಿ ಮೂಡಿಸಿದೆ. ಹೌದು, ಧಾರವಾಡದಲ್ಲಿ ಕಳೆದ ಹಲವು ತಿಂಗಳ ಹಿಂದೆ ಈ ದೃಶ್ಯ ಕಂಡು ಬಂದಿದೆ. ಧಾರವಾಡ DFO ಕಚೇರಿಯಲ್ಲಿ ಪೊಲೀಸ್ ಪೇದೆಯೊಬ್ಬರು ಈ ಅಚ್ಚರಿ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಧಾರವಾಡ ಉಪನಗರ ಠಾಣೆಯ ಪೇದೆ ಉಮೇಶ್ ಬುರ್ಜಿ ಅವರು ಈ ದೃಶ್ಯ ಕಂಡು ಹಿಡಿದಿದ್ದು, ಬೆಳಗ್ಗೆ ಎಂದಿನಂತೆ ಜನರು ವಾಕಿಂಗ್ ಬರುತ್ತಿರುವ ವೇಳೆಯಲ್ಲಿ ಕೋತಿ ತನ್ನ 2 ಕೈಗಳನ್ನು ನೆಲದ ಮೇಲೆ ಹೂರಿ ವಾಕಿಂಗ್ ಮಾಡಿ ಅಚ್ಚರಿಯನ್ನುಂಟು ಮಾಡಿದೆ. ಈ ದೃಶ್ಯ ಇದೀಗ ಸಖತ್ ವೈರಲ್ ಆಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ 9 ಜನರಿಗೆ ಕೋವಿಡ್ ಪಾಸಿಟಿವ್ ದೃಢ. ಸೂಕ್ತ ಪ್ಯಾಕೇಜ್ ಘೋಷಿಸುವಂತೆ ಒತ್ತಾಯಿಸಿ ಕುಶಲಕರ್ಮಿಗಳಿಂದ ಸಿಎಂಗೆ ಮನವಿ. ಲಾಕ್ಡೌನ್ ಹಿನ್ನೆಲೆ ವಾಣಿಜ್ಯ ಮಳಿಗೆಗಳಲ್ಲಿರುವ ಚರ್ಮದ ವಸ್ತುಗಳ ಮೇಲೆ ಫಂಗಸ್. ಜೂಜಾಟದ ಅಡ್ಡೆ ಮೇಲೆ ಪೊಲೀಸ್ ದಾಳಿ, 5 ಬಂಧನ. ಸಾರ್ವಜನಿಕರಿಗೆ ಸೂಚನೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ದಿನಾಂಕ 25/3/2020ರಿಂದ ಲಾಕ್ಡೌನ್ ಘೋಷಣೆಯಾಗಿದ್ದು, ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ಕೆಲವೊಂದು ಮಾರ್ಗಸೂಚನೆ ಜಾರಿಗೆ ತಂದಿದ್ದು, ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಸೂಚಿಸಿದೆ. ಅನಾವಶ್ಯಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಓಡಾಡುವುದನ್ನು ನಿರ್ಬಂಧಿಸಲಾಗಿದೆ.